ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಯಾವುದರ ರಿಲೇಟೆಡು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದರೆ, ಮೊದಲಿಗೆ ನೋಡಿ, ಸಾಕಷ್ಟು ಫಲಾನುಭವಿಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ 4,000 ಹಣ ಅಲ್ವಾ ಬಿಡುಗಡೆ ಮಾಡಿರೋದು, ನಮಗೆ ಯಾಕೆ 2,000 ಬಂದಿದೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಫಲಾನುಭವಿಗಳು ನಮಗೆ ಕೇವಲ 2,000 ಮಾತ್ರ ಬಂದಿಲ್ಲ, ಯಾಕೆ ನಮಗೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಆದರೆ ಜಮಾ ಆಗುತ್ತೆ. ಓಕೆನಾ, ದಿಢೀರ್ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಎಷ್ಟು ಜಮಾ ಆಗುತ್ತೆ ಅಂತಂದರೆ, ಮೊದಲಿಗೆ 2,000 ಹಣ ಆದರೆ ಜಮಾ ಆಗುತ್ತೆ. ಬಟ್ ಇತ್ತೀಚೆಗೆ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿರುವಂಥದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಟ್ಟಿಗೆ 4,000 ಹಣ ಜಮಾ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಓಕೆನಾ, ಸೊ ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜೂನ್ ತಿಂಗಳಲ್ಲೇ 21ನೇ ಕಂತು ಹಣ ಬರಬೇಕಿತ್ತು, ಜುಲೈ ತಿಂಗಳಲ್ಲಿ 22ನೇ ಕಂತು ಹಣ ಬರಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಅಂತಾದರೂ ಹೇಳ್ಬೋದು, ಇಲ್ಲ ಅಂತಂದರೆ ಯಾವುದೋ ಒಂದು ರೀಸನ್ಗೆ ಸರ್ಕಾರದ ಕಡೆಯಿಂದ ಹಣ ಆದರೆ ಬಿಡುಗಡೆ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನೀವು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗ್ತೀರಾ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು. ಎಷ್ಟು ತಿಂಗಳ ಹಣ ಬಾಕಿ ಇದೆ ಅಂತಂದರೆ 3 ರಿಂದ 4 ತಿಂಗಳ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಬಾಕಿ ಇರುವಂಥದ್ದು. ಈ ಹಣ ಯಾವಾಗ ಜಮಾ ಮಾಡ್ತಾರೆ? ಒಟ್ಟಿಗೆ ಏನಾದರೂ ಒಂದೇ ಸಲ 6,000 ಹಣ ಜಮಾ ಮಾಡ್ತಾರಾ, ಒಟ್ಟಿಗೆ ಏನಾದರೂ 4,000 ಹಣ ಜಮಾ ಮಾಡ್ತಾರಾ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಎಲ್ಲರಲ್ಲೂ ಸಹ ಸಾಕಷ್ಟು ಕುತೂಹಲ ಆದರೆ ಇತ್ತು. ಬಟ್ ನಾನು ಸಹ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಆಗಸ್ಟ್ ಸ್ಟಾರ್ಟಿಂಗ್ ವೀಕಲ್ಲೇ ಫಲಾನುಭವಿಗಳಿಗೆ ಹಬ್ಬದ ದಿನ ಒಳಗಡೆ ಎಲ್ರಿಗೂ 4,000 ಹಣ ಆದರೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಬಟ್ 4,000 ಹಣ ಆದರೆ ಜಮಾ ಮಾಡಲಿಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಮಾಡಿದ್ರು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಆದರೆ ಜಮಾ ಮಾಡಿದಂಥದ್ದು. ನೋಡಿ, ಇದ್ರ ಬಗ್ಗೆ ಇದುವರೆಗೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವೊಂದು ಅಪ್ಡೇಟನ್ನು ಸಹ ಕೊಟ್ಟಿಲ್ಲ. ನಾವು ಕೇವಲ ಒಂದು ಕಂತು ಹಣ ಬಿಡುಗಡೆ ಮಾಡಿದ್ದೀವಿ, ಇಲ್ಲ ಅಂತಂದರೆ ನಾವು ಒಟ್ಟಿಗೆ 4,000 ಹಣ ಜಮಾ ಮಾಡಿದ್ದೀವಿ ಏನೋ ಅಂತ ಹೇಳಿಬಿಟ್ಟು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ. ಈಗ ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ಕೇವಲ 2,000 ಹಣ ಮಾತ್ರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸನ್ನು ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಾನು ಸಹ ಒಂದಿಷ್ಟು ಫಲಾನುಭವಿಗಳದ್ದು ಲೈವಲ್ಲಿ ನೋಡಿದ್ದೀನಿ, ಕೇವಲ 2,000 ಹಣ ಮಾತ್ರ ಜಮಾ ಆಗಿರುವಂಥದ್ದು. ಓಕೆನಾ, ಅದು ಯಾವ ಕಂತಿನ ಹಣ ಅಂತಂದರೆ 21ನೇ ಕಂತಿನ ಹಣ. ಯಾವಾಗಿಂದ ಸ್ಟಾರ್ಟ್ ಆಗಿರೋದು ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಅಂದರೆ ಮಧ್ಯಾಹ್ನದ ಮೇಲೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅನಿಸುತ್ತೆ. DBT ಆಗಿದ್ದು ಫಲಾನುಭವಿಗಳಿಗೆ ಸಂಜೆ ಒಂದು 6 ರಿಂದ 7 ಗಂಟೆಯಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಮೆಸೇಜ್ ಬಂತು. ಹೋಗಿ DBT ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯದು ಅಮೌಂಟ್ ಆದರೆ ಕ್ರೆಡಿಟ್ ಆಗಿದೆ. ಓಕೆನಾ, ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಿಮಗೆ ಫಸ್ಟು ಟೆಕ್ಸ್ಟ್ ಮೆಸೇಜ್ ಮೂಲಕ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು DBT ಕರ್ನಾಟಕ ಅಂತ ಏನಿರುತ್ತೆ ಆ ಒಂದು ಆ್ಯಪಲ್ಲಿ ಆದರೆ ಅಪ್ಡೇಟ್ ಆಗುವಂಥದ್ದು. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ 4,000 ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದಿಷ್ಟು ಕಡೆ ನ್ಯೂಸಸ್ ವೈರಲ್ ಆಗಿರುವಂಥದ್ದು. 4,000 ಹಣ ಇಫ್ ಇನ್ ಕೇಸ್ ಏನಾದರೂ ಬಿಡುಗಡೆ ಮಾಡಿದ್ರು ಸಹ ಸದ್ಯಕ್ಕೆ ಫಲಾನುಭವಿಗಳಿಗೆ 21ನೇ ಕಂತು ಹಣ ಮಾತ್ರ ಜಮಾ ಆಗ್ತಿರುವಂಥದ್ದು. ಇನ್ನೂ ಸಹ 21ನೇ ಕಂತು ಹಣ ಸಾಕಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಆದರೆ ಇದೆ. ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಬಿಡುಗಡೆ ಮಾಡಿರುವಂಥದ್ದು 21ನೇ ಕಂತಿನ ಹಣ ಅವತ್ತಿಂದ ಬರ್ತಾ ಇದೆ. ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿದ್ದಾರೆ. ಸೊ ಇಂತಹ ಫಲಾನುಭವಿಗಳಿಗೆ ಎಲ್ರಿಗೂ ಜಮಾ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಟೈಮ್ ಆದರೆ ಬೇಕಾಗುತ್ತೆ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೇವಲ 2,000 21ನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂಥದ್ದು. ಬಟ್ ಈ ತಿಂಗಳಲ್ಲಿ 2 ತಿಂಗಳ ಹಣ ಬಿಡುಗಡೆ ಮಾಡಬೇಕಿತ್ತು. ಒಂದಿಷ್ಟು ಕಡೆ ನ್ಯೂಸಸ್ ಆದರೆ ವೈರಲ್ ಆಗ್ತಿದ್ದಾವೆ. ಬಟ್ ಇದು ನಮಗೆ ಕನ್ಫರ್ಮೇಷನ್ ಯಾವಾಗ ಆಗುತ್ತೆ ಅಂತ ಅಂದರೆ, ಇನ್ನೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಮತ್ತೆ 2,000 ಜಮಾ ಆದರೆ, ಇಲ್ಲ ಅಂತ ಅಂದರೆ ಇನ್ನೊಂದು ಪಾಸಿಬಿಲಿಟೀಸ್ ಏನಿದೆ ಅಂತ ಅಂದರೆ, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕ್ಲಿಯರಾಗಿ ಅಪ್ಡೇಟನ್ನು ತಿಳಿಸ್ಕೊಟ್ಟಾಗ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಓಕೆನಾ, ಸೊ ಇದುವರೆಗೂ ನಿಮಗೆ 21ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ನೆಕ್ಸ್ಟ್ ನೀವು 22ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ. ಇದೇ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಇದೆ, ಜೊತೆಗೆ ಈ ತಿಂಗಳಲ್ಲೇ ಹಣ ಬಿಡುಗಡೆ
ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿಬಿಟ್ಟು ಒಂದಿಷ್ಟು ನ್ಯೂಸಸ್ ಆದರೆ ಬರ್ತಿರುವಂಥದ್ದು. ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಬಂದಿದ್ದಾದಮೇಲೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಈಗ ಫಲಾನುಭವಿಗಳು ಕೇಳ್ತಿರುವಂಥದ್ದು, ಸರ್ ಅವ್ರು ನೋಡಿದ್ರೆ 4,000 ಹಣದ ಬಗ್ಗೆ ಮಾತಾಡ್ತಿದ್ದಾರೆ, ನನಗೆ ಕೇವಲ 21ನೇ ಕಂತಿನ ಹಣನೇ ಬರಲಿಲ್ಲ ಅಲ್ವಾ, ನನಗೆ ಗೊತ್ತಿರೋರಿಗೆ ಬಂತು, ನಮ್ಮ ನೇಟಿವ್ಸ್ಗೆ ಬಂತು, ಇಲ್ಲ ಅಂತಂದರೆ ಎಲ್ರಿಗೂ ಸಹ ಬಂದಿದೆ ಅಲ್ವಾ, ನಮಗೆ ಯಾಕೆ ಬಂದಿಲ್ಲ 21ನೇ ಕಂತಿನ ಹಣ ಅಂತ ಫಲಾನುಭವಿಗಳು ಕೇಳ್ತಿದ್ದಾರೆ. ನೋಡಿ, ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ನಿಮಗೆ 21ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಯಾವುದೇ ಥರದ ದೊಡ್ಡದಾಗಿ ರೀಸನ್ ಏನೂ ಸಹ ಇಲ್ಲ, ಓಕೆನಾ. ಸೊ ಹಣ ಜಮಾ ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ 1,20,00,000 ಫಲಾನುಭವಿಗಳು ಇರುವಂಥದ್ದು. ಆ ಫಲಾನುಭವಿಗಳದ್ದು ಒಂದು ಬ್ಯಾಚಸನ್ನು ಮಾಡಿಕೊಂಡು ಬ್ಯಾಚಸ್ ವೈಸು ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಹೋಗ್ತಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತಿನ ಹಣ ಬಂದಿದೆಯಾ ಅಂತಂದರೆ ಖಂಡಿತವಾಗ್ಲೂ ಸಹ ಬಂದಿಲ್ಲ. ಅದು ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ, ಅಂದರೆ ಒನ್ ಡೇ ಬಂದುಬಿಟ್ಟು ಈಗ ಹಬ್ಬದ ದಿನ ಬಂದುಬಿಟ್ಟು 20% ಅಷ್ಟು ಫಲಾನುಭವಿಗಳಿಗೆ, ನೆಕ್ಸ್ಟ್ ದಿನ ಬಂದುಬಿಟ್ಟು 10% ಅಥವಾ 30% ಈ ರೀತಿ ಜಮಾ ಮಾಡ್ತಾ ಬರ್ತಿರ್ತಾರೆ. ಸೊ ಹಾಗಾಗಿ ನಿಮಗೆ 21ನೇ ಕಂತಿನ ಹಣ ಯಾರಾದರೆ ನಮಗೆ ಬಂದಿಲ್ಲ ಅಂತ ಫಲಾನುಭವಿಗಳು ಕೇಳ್ತಿದ್ದೀರೋ, ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದು ಇವತ್ತೇ ಆಗಿರ್ಬೋದು, ನಾಳೆನೇ ಆಗಿರ್ಬೋದು, ಇಲ್ಲಾಂತಂದರೆ ಆಚೆ ನಾಳಿದೆ ಆಗಿರ್ಬೋದು. ಬಟ್ ಡೆಫಿನೆಟ್ಲಿ ಏನು ಅಂತಂದರೆ ಈ ತಿಂಗಳು 15ನೇ ತಾರೀಕು ಒಳಗಡೆ 80 to 90% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತಿನ ಹಣ ಜಮಾ ಆದರೆ ಆಗುತ್ತೆ. ಇದರ ಒಂದು ಪ್ರೊಸೆಸ್ ಆದರೆ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಆ್ಯಂಡ್ ಸಾಕಷ್ಟು ಫಲಾನುಭವಿಗಳು ಈಗಲೂ ಸಹ ನಂಬ್ತಾನೆ ಇಲ್ಲ 21ನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ, ನೀವು ಸುಳ್ಳು ಇನ್ಫಾರ್ಮೇಷನನ್ನು ಕೊಡ್ತಿದ್ದೀರಾ, ವಿಡಿಯೋ ಕೆಳಗಡೆ ಬಂದುಬಿಟ್ಟು ಫೇಕ್ ಅಂತ ಕಮೆಂಟ್ಸನ್ನು ಮಾಡ್ತಿದ್ದೀರಾ ಫಲಾನುಭವಿಗಳು. ನಾನು ಈಗಾಗಲೇ ಲೈವ್ ಪ್ರೂಫನ್ನು ತೋರಿಸ್ಕೊಟ್ಟಿದ್ದೀನಿ, ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲೂ ಸಹ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಬ್ಸರ್ವ್ ಮಾಡಿ. 21ನೇ ಕಂತಿನ ಹಣ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಸ್ಟಾರ್ಟ್ ಆಗಿದೆ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆದರೆ ಆಗ್ತಿದೆ. ಆ್ಯಂಡ್ ಇನ್ನೊಂದು, ಈಗಾಗಲೇ 21ನೇ ಕಂತಿನ ಹಣ ಯಾರು ಪಡ್ಕೊಂಡಿದ್ದೀರೋ ಪ್ರತಿಯೊಬ್ಬರೂ ಸಹ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ನಿಮಗೆ 21ನೇ ಕಂತು ಹಣ ಬಂದಿದೆ, ಈ ಜಿಲ್ಲೆಯವರು ನೀವು 22ನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿ. ಯಾಕಂತಂದರೆ ಆ ಮೆಸೇಜನ್ನು ನೋಡಿ ನಿಮ್ಗೇನೆ ಸಹ ಕನ್ಫರ್ಮೇಷನ್ ಬರುತ್ತೆ, ಸಾಕಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ, ನಿಮ್ಮಲ್ಲಿ ನೀವೇನೇ ಹೆಲ್ಪ್ ಮಾಡ್ಕೊಂಡಂಗೆ ಇರುತ್ತೆ. ಹಣ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಪ್ರತಿದಿನವೂ ಸಹ ಒಂದಿಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಬರ್ತಿರ್ತಾರೆ. ಅದು ಸ್ಪೆಸಿಫಿಕ್ ಆಗಿ ಇದೇ ಜಿಲ್ಲೆಯವರಿಗಂತ ಏನಿಲ್ಲ, ಒಟ್ಟಿಗೆ ಹಣ ಜಮಾ ಮಾಡ್ತಾರೆ, ಬ್ಯಾಚ್ ವೈಸು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ, ಓಕೆನಾ. ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟು. ಮುಂದೆ ಎಲ್ಲ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಕೊಡ್ತೀನಿ ನಿಮಗೆ. 22ನೇ ಕಂತು ಹಣ ಜಮಾ ಕುರಿತು ಇನ್ನು ಅತಿ ಶೀಘ್ರದಲ್ಲೇ ಅಪ್ಡೇಟ್ಸ್ ಆದರೆ ಬರುತ್ತೆ, ಅದ್ರ ಬಗ್ಗೆ ಪ್ರತಿನಿತ್ಯ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಮಾಡೋವಂಥ ವಿಡಿಯೋ ನೀವು ಡೈಲಿ ನೋಡಬೇಕು ಅಂತ ಅಂದರೆ ವಿಡಿಯೋಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.